ನಮಸ್ತೆ ಫ್ರೆಂಡ್ಸ್, ಇವತ್ತು ಅಳತೆ ಬ್ಲೌಸ್ನಿಂದ ಹೇಗೆ ಅಳತೆ ತೆಗೆದುಕೊಳ್ಳುವುದೆಂದು ತೋರಿಸ್ಕೊಡ್ತಾ ಇದ್ದೇನೆ. ಇದು 42 ಇಂಚು ಎದೆ ಸುತ್ತಳತೆ ಇರುವ ಬ್ಲೌಸ್. ಗುಬ್ಬಿ ಪಟ್ಟಿಯ ಸೈಡಿನಲ್ಲಿ 10.5 ಇಂಚು ಬಂತು. ಒಂದು ಸೈಡಲ್ಲಿ ತಗೊಂಡಿದ್ದೇನೆ ಅಳತೆ 10.5 ಇಂಚು. ಈಗ ಸೊಂಟದ ಸುತ್ತಳತೆ ಗುಬ್ಬಿ ಪಟ್ಟಿಯ ಸೈಡಿಂದ ನೂಲು ಹಾಕ್ತೇವೆ ಅಲ್ಲಿವರೆಗೆ. ಆ ಪಟ್ಟಿ ಸ್ವಲ್ಪ ಅರ್ಧ ಇಂಚಿನಷ್ಟು ಬಿಡಬೇಕಾಗ್ತದೆ. ಇದು 34.5 ಇಂಚು ಬಂತು. ಸೊಂಟದ ಸುತ್ತಳತೆ 34.5 ಇಂಚು. ಇನ್ನು ರವಿಕೆಯ ಟೋಟಲ್ ಉದ್ದ, ಬ್ಲೌಸ್ ಲೆಂತ್ ಶೋಲ್ಡರಿಂದ ಅಂದರೆ ಭುಜದಲ್ಲಿ ಜಾಯಿಂಟ್ ಇರ್ತದಲ್ಲ ಅಲ್ಲಿಂದ ಕೆಳಗಿನವರೆಗೆ ಸ್ವಲ್ಪ ಎಳೆದು ಹಿಡ್ಕೊಂಡು ತೆಗಿಬೇಕಾಗ್ತದೆ ಅಳತೆ. ಸ್ವಲ್ಪ ಇಳಿಯೋದು, ಜಾಸ್ತಿ ಅಲ್ಲ. ಇದು 14.25 ಇಂಚು ಟೋಟಲ್ ಉದ್ದ, ರವಿಕೆಯ ಉದ್ದ. ಹಿಂಬದಿಯಲ್ಲಿ ತಗೊಳ್ಳೋದು 14.25 ಇಂಚು. ಇದು ಬ್ಯಾಕ್ ಡೀಪ್, ಹಿಂಬದಿ ಡೀಪ್. ಅದು ಕೆಳಗಿನಿಂದಲೇ ತಗೊಳ್ತಾ ಇದ್ದೇನೆ ನಾನು, ಮೇಲೆ ಭುಜದಿಂದ ಅಲ್ಲ. ಈ ರವಿಕೆ 4 ಇಂಚು. ಕಟ್ಟಿಂಗ್ ಟೈಮಲ್ಲಿ ಅದಕ್ಕೆ 3/4 ಇಂಚು ಸೇರಿಸಿದರೆ ಸರಿ ಆಗ್ತದೆ. 4.25 ಇಂಚು ಇಟ್ಟರೆ ಸರಿ ಆಗ್ತದೆ. ಇದು ಕೈಯ ಉದ್ದ. ಈ ರವಿಕೆಯದು 9.5 ಇಂಚು ಇದೆ ಕೈಯ ಉದ್ದ. ಈಗ ಕೈಯ ತೋರ, ಇದು ಟೋಟಲ್ 8 ಇಂಚು ಕೈ ತೋರ ಬರ್ತದೆ. ಇನ್ನು ಸ್ಲೀವ್ ರೌಂಡ್ ಕೆಳಭಾಗದಲ್ಲಿ ತೆಕ್ಕೊಳ್ಳೋದು. ಒಳಭಾಗದಲ್ಲಿ ಹೊಲಿಗೆ ಇರುವಲ್ಲಿ ತೆಕ್ಕೊಂಡ್ರೆ ಸರಿ ಬರ್ತದೆ. ಅದು ಸ್ವಲ್ಪ ನೀಟಾಗಿ ಎಳೆದಿಟ್ಕೊಂಡು ನೋಡಿಕೊಳ್ಬೇಕು. ಇದು 6.5 ಇಂಚು ಸ್ಲೀವ್ ರೌಂಡ್. ಈಗ ಕಂಕುಳ ಸುತ್ತಳತೆ ಆರ್ಮ್ ಹೋಲ್ ರೌಂಡ್ ತಗೊಳ್ತೇವೆ. ಆರ್ಮ್ ಹೋಲ್ ರೌಂಡ್ ಹಿಂಭಾಗದಲ್ಲಿ ತೆಕ್ಕೊಂಡ್ರೆ ಸರಿ ಬರ್ತದೆ. ಬ್ಲೌಸಿನ ಹಿಂಭಾಗದಲ್ಲಿ ಒಳಬದಿಯಿಂದ ತೆಕ್ಕೊಳ್ಬೇಕು. ಹೊಲಿಗೆ ಇರುವಲ್ಲಿಂದ ಕಂಕುಳ ಅಡಿಯಿಂದ ಭುಜದವರೆಗೆ ಇದು 9.25 ಇಂಚು. ಅಂದರೆ ಟೋಟಲ್ ಆರ್ಮ್ ಹೋಲ್ ರೌಂಡ್ 9.25 ಮತ್ತು 9.25 ಅಂದರೆ 18.5 ಇಂಚಿಂದ ಆಗ್ತದೆ. ಇದು 9.25 ಇಂಚು ಒಂದು ಸೈಡಲ್ಲಿ ತೆಕ್ಕೊಂಡೆ. ಈಗ ಬಸ್ಟ್ ಪಾಯಿಂಟ್ ಭುಜದ ಹೊಲಿಗೆಯಿಂದ ತೆಕ್ಕೊಳ್ಬೇಕು. ಸ್ವಲ್ಪ ಎಳೆದು ಹಿಡ್ಕೊಂಡು ತಗೊಳ್ಬೇಕು. ಹತ್ತು 3/4 ಇಂಚು ಬಸ್ಟ್ ಪಾಯಿಂಟ್, 10.25 ಇಂಚು. ಕಟ್ಟಿಂಗ್ ಸಮಯದಲ್ಲಿ ಅರ್ಧ ಇಂಚು ಸೇರಿಸ್ಕೊಳ್ಬೇಕಾಗ್ತದೆ 11/4ಕ್ಕೆ. ಇದು ಮೊದಲನೇ ಟಕ್ಸ್ 3/4 ಇಂಚು. ಇನ್ನು ಕೆಳಗೆ ಪಟ್ಟಿಯದ್ದು ಇದು 2/4 ಇಂಚಿದೆ. ಕಟ್ಟಿಂಗ್ ಸಮಯದಲ್ಲಿ ಅದಕ್ಕೆ ಅರ್ಧ ಇಂಚು ಸೇರಿಸ್ಕೊಳ್ಬೇಕು. 2/4 ಆಗ್ತದೆ ಪಟ್ಟಿ. ಅದು 3/4 ಮತ್ತು 2/4 ಆ ಥರ ಬರ್ತದೆ ಪಟ್ಟಿಯಲ್ಲಿ. ಈಗ ಶೋಲ್ಡರ್ ಅಳತೆ ತಗೊಳ್ಬೇಕು. ಫುಲ್ ಶೋಲ್ಡರ್ ಭುಜದ ಅಳತೆ. ಸ್ವಲ್ಪ ಸುಕ್ಕಿಲ್ಲದ ಹಾಗೆ ಬಿಡಿಸಿಟ್ಕೊಂಡು, ಜಾಸ್ತಿ ಅಗಲಿಸಿಡಬಾರ್ದು, ನೇರವಾಗಿ ಇಟ್ಕೊಳ್ಬೇಕು ಕುತ್ತಿಗೆಯ ಜಾಗದಲ್ಲಿ. ಸ್ವಲ್ಪ ಅದು ಕೆಲವೊಮ್ಮೆ ಅಳತೆ ಗೊತ್ತಾಗಲಿಲ್ಲ ಅಂದರೆ ಸೊಂಟದ ಸುತ್ತಳತೆಯ 6ನೇ 1 ಭಾಗ, ತುಂಬ ಡೀಪ್ ಇಲ್ಲದ ರವಿಕೆಗೆ 6ನೇ 1 ಭಾಗ -1/4 ಮಾಡಬೇಕು. ಸೊಂಟದ ಸುತ್ತಳತೆ 6ನೇ 1 -1/4 ಈ ಥರ ಇಟ್ಕೊಂಡ್ರೆ ಸಾಧಾರಣ ಸರಿ ಬರ್ತದೆ. ಇದು 9.5 ಇಂಚು ಬಂತು ಶೋಲ್ಡರ್. ಇದು ಒಂದು ಬದಿ ಭುಜದಲ್ಲಿ 2.5 ಇಂಚಿದೆ. ಈಗ ಕುತ್ತಿಗೆ ಡೀಪ್ ಭುಜದಿಂದ ಗುಬ್ಬಿ ಪಟ್ಟಿಯ ಹೊಲಿಗೆಯವರೆಗೆ ತಗೊಳ್ತಾ ಇದ್ದೇನೆ. 7.25 ಇಂಚು ಈ ಬ್ಲೌಸಲ್ಲಿ. ನೆಕ್ಸ್ಟ್ ಆರ್ಮ್ ಹೋಲ್ ರೌಂಡಿಗೆ ಕಟ್ ಮಾಡಬೇಕಲ್ಲ, ಅದಕ್ಕೆ ಕಂಕುಳ ಅಡಿಯಿಂದ ಕಂಕುಳ ಅಡಿವರೆಗೆ ಅದೊಂದು ಟೇಪ್ ಇಟ್ಕೊಂಡು ಒಂದು ಮಾರ್ಕ್ ಮಾಡಿಕೊಂಡ್ರೆ ಸರಿ ಬರ್ತದೆ ಅದು ಅಳತೆ. ಇದು 6 ಇಂಚು ಬಂತು.
6 ಇಂಚು ಕಟ್ಟಿಂಗಿಗಿರೋದು. ಕಟ್ಟಿಂಗ್ ಮಾಡುವಾಗ ತೋರಿಸ್ತೇನೆ. ಸಪೋರ್ಟ್ ಮಾಡ್ತಿರೋವರಿಗೆಲ್ಲ ಧನ್ಯವಾದಗಳು.